1908 ಜೂನ್ 30 ಆ ರಾತ್ರಿ ಸೈಬೀರಿಯಾದ ದೂರದ ಕಾಡುಗಳಲ್ಲಿ ವಾಸಿಸುತ್ತಿದ್ದ ಜನರು ಆಕಾಶದಲ್ಲಿ ಒಂದು ವಿಚಿತ್ರ ದೃಶ್ಯವನ್ನು ನೋಡುತ್ತಾರೆ. ಸೂರ್ಯನಿಗಿಂತಲೂ ಪ್ರಕಾಶಮಾನವಾದ ಒಂದು ಬೆಂಕಿಯ ಗೋಳಾಕಾರದ ವಸ್ತು ಆಕಾಶದಲ್ಲಿ ವೇಗವಾಗಿ ಸಾಗುತ್ತಿತ್ತು. ಕೆಲವೇ ಕ್ಷಣಗಳ ನಂತರ ಭೂಮಿಯನ್ನು ನಡುಗಿಸುವಂತಹ ಒಂದು ಭಾರೀ ಸ್ಫೋಟ ಸಂಭವಿಸಿತು. ಆ ಸ್ಫೋಟದ ಶಕ್ತಿ ಎಷ್ಟು ಪ್ರಬಲವಾಗಿತ್ತೆಂದರೆ ಅದು ಹಿರೋಶಿಮಾ ಅಣುಬಾಂಬ್ಗಿಂತಲೂ 100 ಪಟ್ಟು ದೊಡ್ಡದಾಗಿತ್ತು. ಆದರೆ ಅಷ್ಟು ದೊಡ್ಡ ಸ್ಫೋಟವಾದರೂ ಅಲ್ಲಿ ಯಾವುದೇ ಕ್ರೇಟರ್ ಕಂಡುಬರಲಿಲ್ಲ. ಈ ಘಟನೆಯನ್ನೇ ಇತಿಹಾಸದಲ್ಲಿ ಟುಂಗುಷ್ಕಾ ಇವೆಂಟ್ ಎಂದು ಕರೆಯಲಾಗಿದೆ. ಈ ಘಟನೆ ರಷ್ಯಾದ ಸೈಬೀರಿಯಾದ ದೂರದ ಪ್ರದೇಶದಲ್ಲಿ ಸಂಭವಿಸಿತ್ತು. ಟುಂಗುಷ್ಕಾ ನದಿ ಇರುವ ಪ್ರದೇಶದ ಬಳಿ ಈ ಘಟನೆ ನಡೆದಿತ್ತು. ಆ ಸಮಯದಲ್ಲಿ ಆ ಪ್ರದೇಶದಲ್ಲಿ ನಗರಗಳು ಅಥವಾ ದೊಡ್ಡ ಊರುಗಳು ಇರಲಿಲ್ಲ. ಅದು ಸಂಪೂರ್ಣವಾಗಿ ದಟ್ಟ ಕಾಡು ಮತ್ತು ವಿರಳ ಜನಸಂಖ್ಯೆಯ ಪ್ರದೇಶವಾಗಿತ್ತು. ಇದೇ ಕಾರಣದಿಂದ ಈ ಭಾರೀ ಸ್ಫೋಟ ಸಂಭವಿಸಿದರೂ ಸಾವಿರಾರು ಜನರು ಸಾಯುವಂತಹ ದೊಡ್ಡ ದುರಂತ ಇಲ್ಲಿ ಸಂಭವಿಸಿರಲಿಲ್ಲ. ಸ್ನೇಹಿತರೆ, ಆ ದಿನ ನಿಜವಾಗಿಯೂ ಏನು ನಡೆದಿತ್ತು ಎಂದು ನೋಡಹೋದಾಗ ಆಕಾಶದಲ್ಲಿ ಒಂದು ಬೆಂಕಿಯ ಚೆಂಡಿನಂತಹ ವಸ್ತು ವೇಗವಾಗಿ ಭೂಮಿಯ ಕಡೆ ಬರುತ್ತಿತ್ತು ಎಂಬುದು ತಿಳಿಯುತ್ತದೆ. ಕೆಲವೇ ಕ್ಷಣಗಳ ನಂತರ ಅಲ್ಲಿ ಭಾರೀ ಸ್ಫೋಟ ಸಂಭವಿಸಿತ್ತು. ಆ ಸ್ಫೋಟದಿಂದ ಉಂಟಾದ ಶಾಕ್ ವೇವ್ ಸುತ್ತಮುತ್ತಲಿನ ಕಾಡುಗಳನ್ನು ಸಂಪೂರ್ಣವಾಗಿ ನೆಲಸಮ ಮಾಡಿತ್ತು. ಅಂದು ಸುಮಾರು 2000 ಚದರ ಕಿಲೋಮೀಟರ್ ಪ್ರದೇಶದಲ್ಲಿ 80 ಮಿಲಿಯನ್ ಮರಗಳು ಧರೆಗುರುಳಿದ್ದವು. ಆ ಮರಗಳೆಲ್ಲವೂ ಒಂದೇ ದಿಕ್ಕಿನಲ್ಲಿ ಬಿದ್ದಿರುವುದನ್ನು ನಂತರ ವಿಜ್ಞಾನಿಗಳು ಗಮನಿಸುತ್ತಾರೆ. ಅಂದಿನ ಆ ಸ್ಫೋಟದ ಶಬ್ದವನ್ನು 800 ಕಿಲೋಮೀಟರ್ಗಳಷ್ಟು ದೂರದಲ್ಲಿದ್ದ ಜನರು ಕೇಳಿದ್ದರು. ಭೂಕಂಪ ಮಾಪಕಗಳು ಈ ಶಬ್ದವನ್ನು ದಾಖಲಿಸಿದ್ದವು. ಯುರೋಪಿನ ಕೆಲ ಭಾಗಗಳಲ್ಲಿ ರಾತ್ರಿ ಆಕಾಶವು ವಿಚಿತ್ರವಾಗಿ ಪ್ರಕಾಶಿಸುತ್ತಿತ್ತು. ಕೆಲವು ನಗರಗಳಲ್ಲಿ ಜನರು ಮಧ್ಯರಾತ್ರಿ ಕೂಡ ಪತ್ರಿಕೆ ಓದುವಷ್ಟು ಬೆಳಕು ಕಂಡುಬಂದಿತ್ತು ಎಂದು ಹೇಳುತ್ತಾರೆ. ಇದು ಸ್ಫೋಟದಿಂದ ಮೇಲಕ್ಕೆ ಹಾರಿದ ಧೂಳು ಪ್ರತಿಫಲಿಸುತ್ತಿದ್ದುದರಿಂದ ಉಂಟಾಯಿತು ಎಂದು ವಿಜ್ಞಾನಿಗಳು ನಂಬುತ್ತಾರೆ. ಈ ಘಟನೆ ನಡೆದ ಕೂಡಲೇ ವಿಜ್ಞಾನಿಗಳು ಆ ಸ್ಥಳಕ್ಕೆ ದೌಡಾಯಿಸಿರಲಿಲ್ಲ. ಹಲವಾರು ವರ್ಷಗಳವರೆಗೂ ಆ ಪ್ರದೇಶಕ್ಕೆ ಯಾರೂ ಹೋಗಲೇ ಇಲ್ಲ. ಕಾರಣವೇನೆಂದರೆ ಆ ಪ್ರದೇಶ ತುಂಬ ದೂರದಲ್ಲಿತ್ತು, ಕಡಿದಾದ ಪ್ರದೇಶವಾಗಿತ್ತು ಮತ್ತು ಪ್ರವೇಶಿಸಲು ಕಷ್ಟವಾಗುತ್ತಿತ್ತು. ಹಲವಾರು ವರ್ಷಗಳ ನಂತರ 1927ರಲ್ಲಿ ರಷ್ಯಾದ ವಿಜ್ಞಾನಿ ಲಿಯೋನಿಡ್ ಕ್ಯುಲಿಕ್ ಅವರು ಮೊದಲ ಬಾರಿಗೆ ಇಲ್ಲಿಗೆ ಸೈಂಟಿಫಿಕ್ ಎಕ್ಸ್ಪೆಡಿಷನ್ ಅಂದರೆ ವೈಜ್ಞಾನಿಕ ಅಭಿಯಾನವೊಂದನ್ನು ನಡೆಸುತ್ತಾರೆ. ಆಗ ಮೊದಲ ಬಾರಿಗೆ ಅವರು ಸಾವಿರಾರು ಮರಗಳು ನೆಲಕ್ಕುರುಳಿರುವುದನ್ನು ನೋಡುತ್ತಾರೆ. ಆದರೆ ಅವರು ಹುಡುಕುತ್ತಿದ್ದ ಒಂದು ಪ್ರಮುಖ ಸಂಗತಿ ಅವರಿಗೆ ಕಾಣಿಸಲಿಲ್ಲ. ಅದುವೇ ಕುಳಿ ಅಥವಾ ಕ್ರೇಟರ್. ಆಕಾಶದಿಂದ ಒಂದು ಉಲ್ಕೆಯೋ ಶಿಲೆಯೋ ಬಂದು ಬಿದ್ದಿದ್ದರೆ ಅಲ್ಲೊಂದು ದೊಡ್ಡ ಕುಳಿಯ ನಿರ್ಮಾಣವಾಗಬೇಕಿತ್ತು. ಆದರೆ ಅಂತಹ ಯಾವುದೇ ಕುಳಿಯಲ್ಲಿ ಕಂಡುಬರಲಿಲ್ಲ. ವಿಜ್ಞಾನಿಗಳಿಗೆ ಇದು ದೊಡ್ಡ ರಹಸ್ಯವಾಗಿತ್ತು. ಹಾಗಾದರೆ ಅಲ್ಲೇನು ಸಂಭವಿಸಿರಬಹುದು? ಸ್ನೇಹಿತರೆ, ಇಂದು ಹೆಚ್ಚಿನ ವಿಜ್ಞಾನಿಗಳು ಒಪ್ಪುವ ಒಂದು ವಿವರಣೆ ಏನೆಂದರೆ, ಒಂದು ದೊಡ್ಡ ಉಲ್ಕಾಪಿಂಡ ಅಥವಾ ಧೂಮಕೇತುವಿನ ತುಂಡು ಭೂಮಿಯ ವಾತಾವರಣಕ್ಕೆ ಪ್ರವೇಶಿಸಿರಬಹುದು. ಅದು ಸುಮಾರು 5ರಿಂದ 10 ಕಿಲೋಮೀಟರ್ ಎತ್ತರದಲ್ಲೇ ಸ್ಫೋಟಗೊಂಡಿರಬಹುದು. ಈ ರೀತಿಯ ಸ್ಫೋಟವನ್ನು ವಿಜ್ಞಾನಿಗಳು ಏರ್ ಬಸ್ಟ್ ಎಂದು ಕರೆಯುತ್ತಾರೆ. ಅಂದು ಭೂಮಿಗೆ ತಲುಪುವ ಮುನ್ನವೇ ಗಾಳಿಯಲ್ಲಿ ಸ್ಫೋಟಗೊಂಡಿದ್ದರಿಂದ ಕ್ರೇಟರ್ ನಿರ್ಮಾಣ ಆಗಲಿಲ್ಲ. ಆದರೆ ಅದರ ಶಕ್ತಿ ಕಾಡನ್ನು ಸಂಪೂರ್ಣವಾಗಿ ಧ್ವಂಸ ಮಾಡಲು ಸಾಕಾಯಿತು. ಇದಿಷ್ಟನ್ನು ವಿಜ್ಞಾನಿಗಳು ವಾದಿಸುತ್ತಾರೆ. ಆದರೆ ಇದಿಷ್ಟು ವಿವರಣೆಯ ನಂತರವೂ ಕೆಲವೊಂದು ಪ್ರಶ್ನೆಗಳು ಹಾಗೆಯೇ ಉಳಿದುಕೊಳ್ಳುತ್ತವೆ. ಅದು ಉಲ್ಕಾಪಿಂಡವೇ ಆಗಿದ್ದರೆ ಅದರ ದೊಡ್ಡ ತುಂಡು ಸಿಗಬೇಕಿತ್ತು. ಆದರೆ ಅಂಥ ಯಾವುದೇ ತುಂಡು ಸಿಕ್ಕಿಲ್ಲ. ಯಾಕೆ?
ಕೆಲವರು ಇದು ಧೂಮಕೇತುವಿನ ತುಂಡು ಎಂದು ಹೇಳುತ್ತಾರೆ. ಧೂಮಕೇತು ಮಂಜುಗಡ್ಡೆಯಿಂದ ಕೂಡಿರುವುದರಿಂದ ಅದು ಸ್ಫೋಟದ ಸಮಯದಲ್ಲಿ ಕರಗಿರಬಹುದು, ಅದರ ಅವಶೇಷ ನಮಗೆ ಸಿಗದೇ ಇರಬಹುದು ಎಂಬುದು ಅವರ ವಾದ. ಈ ಪ್ರದೇಶದಲ್ಲಿ ತೀವ್ರವಾಗಿ ಶೋಧ ನಡೆಸಿದ್ದಾಗ ವಿಜ್ಞಾನಿಗಳಿಗೆ ಮಣ್ಣಿನಲ್ಲಿ ಮೈಕ್ರೋಸ್ಕೋಪಿಕ್ ಪಾರ್ಟಿಕಲ್ಗಳು ಅಂದರೆ ಅತಿ ಸಣ್ಣ ಕಣಗಳು ಕಂಡುಬರುತ್ತವೆ. ಈ ಕಣಗಳಲ್ಲಿ ನಿಕ್ಕೆಲ್ ಮತ್ತು ಕಬ್ಬಿಣದ ಅಂಶಗಳಿದ್ದವು. ಈ ನಿಕ್ಕೆಲ್ ಮತ್ತು ಕಬ್ಬಿಣದ ಅಂಶಗಳು ಸಾಮಾನ್ಯವಾಗಿ ಉಲ್ಕಾಪಿಂಡಗಳಲ್ಲಿ ಕಂಡುಬರುತ್ತದೆ. ಇದು ಬಾಹ್ಯಾಕಾಶದಿಂದ ಬಂದ ವಸ್ತು ಸ್ಫೋಟಗೊಂಡಿರುವ ಸಾಧ್ಯತೆಯನ್ನು ಸೂಚಿಸುತ್ತದೆ. ಆ ವಸ್ತು ಆಕಾಶದಲ್ಲಿಯೇ ಸ್ಫೋಟಗೊಂಡಿದ್ದರಿಂದ ಅದರ ದೊಡ್ಡ ತುಂಡುಗಳು ಆಕಾಶದಲ್ಲಿ ಸುಟ್ಟು ಕರಗಿ ಹೋಗಿರಬಹುದು ಎಂದು ಹೇಳಲಾಗುತ್ತದೆ. ಭೂಮಿಯ ವಾತಾವರಣಕ್ಕೆ ಪ್ರವೇಶಿಸುವಾಗ ಆ ವಸ್ತುವಿನ ವೇಗ ಸೆಕೆಂಡಿಗೆ 15ರಿಂದ 30 ಕಿಲೋಮೀಟರ್ನಷ್ಟು ಇದ್ದಿರಬಹುದು. ಈ ವೇಗದಿಂದ ಉಂಟಾಗುವ ಶಾಖದಿಂದ ಅದರ ಬಹುಭಾಗ ಬೆಂಕಿಯಲ್ಲಿ ಕರಗಿ ಹೋಗಿರಬಹುದು. ಕೆಲವರು ಇದು ಧೂಮಕೇತುವಿನ ತುಂಡು ಎಂದಿರುವವರ ಪ್ರಕಾರ ಅದು ಮಂಜುಗಡ್ಡೆ ಮತ್ತು ಧೂಳಿನಿಂದ ಕೂಡಿರುತ್ತದೆ, ಆದ್ದರಿಂದ ಗಾಳಿಯಲ್ಲಿಯೇ ಸ್ಫೋಟಗೊಂಡು ಕರಗಿ ಹೋಗಿರಬಹುದು ಎನ್ನುತ್ತಾರೆ. ಅಂದಿನ ಟುಂಗುಷ್ಕ ಸ್ಫೋಟವೇನು ಸಾಮಾನ್ಯ ಸ್ಫೋಟವಾಗಿರಲಿಲ್ಲ. ಅದು 10ರಿಂದ 15 ಮೆಗಾಟನ್ TNT ಶಕ್ತಿಯ ಸ್ಫೋಟವಾಗಿತ್ತೆನ್ನಲಾಗಿದೆ. ಇದು ಹಿರೋಶಿಮಾ ಅಣುಬಾಂಬ್ಗಿಂತಲೂ 1000 ಪಟ್ಟು ಹೆಚ್ಚು. ಸ್ನೇಹಿತರೆ, ವಿಜ್ಞಾನಿಗಳು ಇಂದಿಗೂ ಇದರ ನಿಖರ ಕಾರಣವನ್ನು ಪತ್ತೆ ಹಚ್ಚುತ್ತಲೇ ಇದ್ದಾರೆ. ಆ ಒಂದು ಉಲ್ಕಾಪಿಂಡದ ತುಂಡಿಗಾಗಿ ಅವರು ಶೋಧ ನಡೆಸುತ್ತಲೇ ಇದ್ದಾರೆ. ಆದರೆ ಅದಿನ್ನೂ ಅವರಿಗೆ ಸಿಕ್ಕಿಲ್ಲ. ಬದಲಿಗೆ ಕಣಗಳು ಸಿಕ್ಕಿವೆ. ಈ ಕಣಗಳು ಬಾಹ್ಯಾಂತರಿಕ್ಷದಿಂದ ಬಂದಿದ್ದಕ್ಕೆ ಸೂಚನೆಗಳನ್ನು ನೀಡುತ್ತವೆ. ಆದರೂ ಕೂಡ ದೊಡ್ಡದೊಂದು ಉಲ್ಕಾಪಿಂಡ ಇಲ್ಲಿ ಬಂದು ಬಿದ್ದಿತ್ತು ಎನ್ನುವುದಕ್ಕೆ ಸಾಕ್ಷಿ ಸಿಕ್ಕಿಲ್ಲ. ಅದು ಆಕಾಶದಲ್ಲೇ ಸ್ಫೋಟಗೊಂಡಿತ್ತು ಎಂಬ ವಾದ ವಿಜ್ಞಾನಿಗಳು ಇಡುತ್ತಾರೆ. ಕೊನೆಗೂ ಇದರ ನಿಖರ ಕಾರಣ ಇಲ್ಲಿಯವರೆಗೂ ಪತ್ತೆ ಮಾಡಲು ಸಾಧ್ಯವಾಗಿಲ್ಲ. ವಿಜ್ಞಾನಿಗಳ ಸಂಶೋಧನೆ ಈಗಲೂ ಮುಂದುವರಿಯುತ್ತಾನೇ ಇದೆ. ಒಟ್ಟಾರೆಯಾಗಿ ಕೊನೆಯಲ್ಲಿ ನಮಗೆ ತಿಳಿದು ಬರುವುದೇನೆಂದರೆ, ನಾವಿರುವ ಭೂಮಿ ನಾವಂದುಕೊಂಡಷ್ಟು ಸುರಕ್ಷಿತ ಖಂಡಿತ ಅಲ್ಲ. ಆದರೆ ನಾವಿರುವ ಈ ಯುಗ ಮತ್ತು ಈಗಿನ ಜನರು ಸ್ವಲ್ಪ ಅದೃಷ್ಟಶಾಲಿಗಳೆನ್ನಬಹುದು. ನಮ್ಮ ಈ ಆಧುನಿಕ ಸಮಯದಲ್ಲಿ ಯಾವುದೇ ಅಂತಹ ಅನಾಹುತಗಳು ಇದುವರೆಗೆ ಸಂಭವಿಸಿಲ್ಲ, ಮುಂದೆ ಸಂಭವಿಸಲಾರದು ಎಂಬ ಆಶಾಭಾವನೆಯೊಂದಿಗೆ ನಾವು ಈ ಭೂಮಿಯ ಜನರು ಬದುಕುತ್ತಿದ್ದೇವೆ. ಇದು ಹೀಗೆ ಮುಂದುವರಿಯಲಿ ಎಂಬ ನಮ್ಮ ಆಶಯ ಕೂಡ. ಅಲ್ಲಿಗೆ ವಿಡಿಯೋ ಕೊನೆಯಾಗಲಿದೆ. ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ವೀಕ್ಷಣೆಗಾಗಿ ಧನ್ಯವಾದಗಳು.